ಇಷ್ಟೆಲ್ಲವೂ ಕೂಡ ಅಲ್ಲಿ ಕಂಪ್ಲೇಂಟ್ಗಳ ದೊಡ್ಡ ಬಾಕ್ಸೇ ಇದೆ ಅನ್ನೋದು ಗೊತ್ತಾಯ್ತು ನಿಮಗೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ರ ಅರಿವಿರಲ್ವಾ? ಅರಿವಿರುತ್ತೆ. ಅವರು ಕೂಡ ದೆಹಲಿಯಿಂದ ಬರಬೇಕಾದ್ರೇನೆ ಮುಲಾಮನ್ನ ಹೊತ್ತು ತಂದಿರ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಸಂದೇಶಕ್ಕೆ ಎಲ್ಲರ ಪ್ಲಾನ್ ಉಲ್ಟಾ ಆಗುತ್ತಾ ಹಾಗಾದ್ರೆ? ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಮ್ಮುಖದಲ್ಲೇ ಸಿಎಲ್ಪಿ ಮೀಟಿಂಗ್ ಅನ್ನ ನಡೆಸಲಾಗ್ತದೆ. ಸಿಎಲ್ಪಿ ಮೀಟಿಂಗ್ ಯೂಶಲಿ ಸಿಎಲ್ಪಿ ಲೀಡರ್ ಅವರ ನೇತೃತ್ವದಲ್ಲಿ ಆಗುತ್ತೆ. ಬಟ್ ಇಲ್ಲಿ ಹೈಕಮಾಂಡ್ ಪ್ರತಿನಿಧಿಯನ್ನು ಕಳಿಸ್ಬಿಟ್ಟಿದೆ. ಡಿಸಿಎಂ ಡಿಕೆಶಿಗೆ ಅಂದುಕೊಂಡಂತೆ ಕಾಂಗ್ರೆಸ್ ಹೈಕಮಾಂಡ್ ಬಲ ಸಿಗುತ್ತೆ. ಬಿಕಾಸ್ ಅವರೇ ಬಯಸಿದ್ದು ನಾವು ಬರೀ ನಾವು ನಾಯಕರು ಮಾಡೋದು ಬೇಡ, ನೀವು ನಿಮ್ಮಲ್ಲಿಂದ ಒಬ್ಬರನ್ನ ಕಳಿಸ್ಕೊಡಿ ಅಂತ. ಸೊ ಅವ್ರ ಪ್ರಕಾರ ಆಗ್ತಾ ಇದೆಯಾ? ಸದ್ಯಕ್ಕೆ ಬೆಳಗಾವಿ ಸಮಾವೇಶದ ಯಶಗೊಳಿಸುವ ಬಗ್ಗೆ ಮಾತ್ರ ಅಜೆಂಡಾಗಳಂತೆ. ಜನರನ್ನ ಕರೆತರೋದಕ್ಕೆ ಎಲ್ಲ ಶಾಸಕರಿಗೆ ಟಾಸ್ಕ್ ಕೊಡುವಂತಹ ಸಂಬಂಧ ಸಿಎಲ್ಪಿ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತೆ. ದಲಿತ ಶಾಸಕರ ಡಿನ್ನರ್ ಮೀಟಿಂಗ್ಗೆ ಡಿಕೆಶಿಯಿಂದ ಕೊಕ್ಕೆ ಹಾಕೋದು ಈ ಸಲ ಅನುಮಾನ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರು ತಿರುಗಿ ಬಿದ್ದಿದ್ದಾರೆ ಅನ್ನುವಂತಹ ವಿಚಾರಗಳು ನಿಮಗೆಲ್ಲ ಗೊತ್ತೇ ಇದೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೇ ಪ್ರಸ್ತಾಪ ಮಾಡೋದಕ್ಕೆ ಸಚಿವರು ಪ್ಲಾನ್ ಮಾಡಿದ್ರು. ಹೈಕಮಾಂಡ್ ನಾಯಕರ ಸಮ್ಮುಖವನ್ನ ಬಯಸಿ ಮನವಿಯನ್ನ ಡಿಕೆ ಶಿವಕುಮಾರ್ ಮಾಡ್ಕೊಂಡಿದ್ರು. ಅಂದ್ರೆ ನಾವೇ ಮೀಟಿಂಗ್ ಮಾಡ್ಕೊಂಡ್ರೆ ಇಲ್ಲಿ ಮೀಟಿಂಗ್ಗಿಂತ ಹೆಚ್ಚು ಘರ್ಷಣೆಗಳಾಗುತ್ತೆ, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಇರಿ, ಅಂಪೈರ್ ಕೆಲಸ ನೀವು ನಿಭಾಯಿಸಿ ಅಂತ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಡಿಸಿಎಂ ಡಿಕೆಶಿ ಪಾರಾಗ್ತಾರಾ? ಈ ಕಂಪ್ಲೇಂಟ್ಗಳು ಅತಿ ಹೆಚ್ಚಿರೋದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾರ್ಯವೈಖರಿ ಬಗ್ಗೆ. ಸೊ ಪಾರಾಗ್ತಾರಾ ಅವರು ಅನ್ನೋದು ಪ್ರಶ್ನೆ. ಅಲ್ಲ, ನಮಗಿನ್ನೂ ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಶಾಸಕರ ಸಮಸ್ಯೆಗಳು ಜೊತೆಗೆ ಈ ಜಾತಿ ಜನಗಣತಿ ಬಡ್ಜೆಟ್ ಬರ್ತಾ ಇದೆಯಲ್ಲ, ಚರ್ಚೆಗಳು ಆಗ್ಬೋದು. ನನಗಿನ್ನೂ ಪತ್ರ ತಲುಪಿಲ್ಲ. ಕಾನೂನು ಸಲಹೆಗಾರರು ಸಲಹೆಗಳನ್ನು ತೆಗೆದುಕೊಂಡು ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನಾನು ಬೇಕಂತ ಕೇಳಿಲ್ಲ, ಅವ್ರು ಕೊಡ್ತೀವಿ ಅಂದ್ರೆ ತಗೋತೀನಿ ಅಂತ ಹೇಳಿರೋದು ನಾನು ಅಷ್ಟೇ. ಅವರು ಅಧ್ಯಕ್ಷರಿಗೆ ಕೊಡ್ತೀನಿ ಅಂದ್ರೆ ನಾನು ಆಗ್ಲಿಕ್ಕೆ ಸಿದ್ಧ ಇದ್ದೀನಿ, ಮಂತ್ರಿ ಕೆಲಸ ಬಿಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ ಹೊರತು ನನ್ನ ಅಧ್ಯಕ್ಷನ್ ಮಾಡಿ ಅಂತ ನಾನು ಎಲ್ಲೂ ಅರ್ಜಿ ಹಾಕೊಂಡು ಎಲ್ಲೂ ಕೇಳೋಂಥ ಪ್ರಮೇಯ ಏನಿಲ್ಲ, ನಾನು ಮಾಡೋದು ಇಲ್ಲ. ಅದನ್ನು CLP ನಡೀತದೆ. CLP ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಸುರ್ಜೇವಾಲಾ ಅವ್ರು ಬರ್ತಾರೆ, ಬಂದಮೇಲೆ ಅವರೆಲ್ಲನೂ ಕೂಡ ಹೇಳಿದ ಮೇಗೂ ಅರ್ಥ ಆಗ್ತದೆ ನಮ್ಗೆ ಯಾರ್ಯಾರು ಬರ್ತಾರೆ. ಸುರ್ಜೇವಾಲಾ ಅವ್ರು ಬಂದು CLPಯಲ್ಲಿ ಡಿಸ್ಕಷನ್ ಮಾಡ್ತಾರೆ, ತದನಂತರ ಯಾರ್ಯಾರು ಬರ್ತಾರೋದು ನಮಗೆ ಗೊತ್ತಾಗ್ತದೆ. CLP ಅಜೆಂಡಾ ಏನು ಅಂತ ನಮ್ಗೆ ಹೇಳಿಲ್ಲ. CLP ಕರೆದಿದ್ದಾರೆ ಅಷ್ಟೇ. ಹೈಕಮಾಂಡ್ ಅವರು CLP ಮೀಟಿಂಗ್ ಕರೆದಿಲ್ಲ. ಇದು CLP ನಾಯಕರೇ CLP ಮೀಟಿಂಗ್ ಕರೆದಿರೋದು. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಇದೇ ಹೇಳ್ಬೇಕು ಅಂತಂದ್ರೆ ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ. ಖಾಲಿನೇ ಇಲ್ಲ ಕುರ್ಚಿ. ಯಾವ ಡಿನ್ನರು ಇಲ್ಲ. ಸುಮ್ಮನೆ ನೀವು ಯಾರೋ ಸುಳ್ಳು ಹೇಳಿದ್ರು, ಯಾರೋ ಸ್ಟೋರಿ ಕೂಪಪ್ ಮಾಡಿದ್ರು, ಯಾರು ಇಲ್ಲ. 3-4 ಜನ ಸೇರಿಕೊಂಡ್ರು, ಸುಮ್ಮನೆ ಜಸ್ಟ್ ನ್ಯೂ ಇಯರ್ಗೆ ಮಾತಾಡಿದ್ರು, ನ್ಯೂ ಇಯರ್ಗೆ ಸೇರಿಕೊಂಡ್ರು. ನಾವೆಲ್ಲ ನ್ಯೂ ಇಯರ್ ಹೊರಗಡೆಗೆ ಹೋಗಿದ್ದೋ. ಸೊ ನ್ಯೂ ಇಯರ್ ಅದನ್ನು ಮಾಡಿ ಏನೋ ರಾಜಕಾರಣ ಅಂತ ಮಾಡಿದ್ರೆ